ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ನಾನು ಇವತ್ತೊಂದು ತುಂಬ ಸಿಂಪಲ್ಲಾಗಿ ಮತ್ತು ತುಂಬ ಬೇಗನೆ ಹಾಕುವಂಥ ಒಂದು ಸಾರಿ ಕುಚ್ಚು ತೋರಿಸ್ತೀನಿ. ಸೊ ಇದು ಸೀರೆ ಬಂದು ಈ ರೀತಿ ಬ್ಲೂ ಕಲರ್ ಇದೆ, ಬಾರ್ಡರು ಗ್ರೀನಿಶ್ ಬ್ಲ್ಯಾಕ್ ಥರ ಇದೆ. ಸೊ ಸೆರಗು ಕೂಡ ಅದೇ ಕಲರ್ ಇರೋದ್ರಿಂದ ನಾನು ಬ್ಲೂ ಕಲರ್ಲೇ ವರ್ಕ್ ಮಾಡ್ತಿದ್ದೀನಿ. ಸೊ ಬ್ಲೂ ಕಲರ್ನ 6 ಎಳೆ ದಾರ ಮಾಡಿಕೊಂಡು ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಜಸ್ಟ್ ಒಂದೇ ರೀಲಲ್ಲಿ ಈ ಡಿಸೈನ್ನ ಹಾಕಿ ಮುಗಿಸ್ಬೋದು. ಇದಕ್ಕೆ ಯಾವುದೇ ರೀತಿ ಕುಚ್ಚೋದು ಏನೂ ಬರೋದಿಲ್ಲ. ನಾನು ವಿತೌಟ್ ಕುಚ್ಚು ಹಾಕ್ತಾಯಿದ್ದೀನಿ. ಸೊ ಫಸ್ಟ್ ಇದನ್ನ ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರಾನ ಒಂದು ಮಾಡಿ ಲಾಕ್ ಮಾಡಬೇಕು. 2 ಟೈಮ್ಸ್ ಲಾಕ್ ಮಾಡಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ನಾನಿಲ್ಲಿ ಪ್ಲೇನ್ ಬೀಡ್ ಯೂಸ್ ಮಾಡ್ತಿದ್ದೀನಿ, ಗೋಲ್ಡನ್ ಕಲರ್ದು. ಸೊ ನಿಮಗೆ ಬೇಕಂದರೆ ನೀವು ಯಾವುದಾದ್ರೂ ಡಿಸೈನ್ ಬೀಡ್ ಯೂಸ್ ಮಾಡ್ಬೋದು. ಗೋಲ್ಡನ್ ಕಲರ್ದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಅದನ್ನ ಬೀಡ್ ಲಾಕ್ ಮಾಡಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆ ಕೂಡ ಒಂದು ಸರ್ತಿ ಲಾಕ್ ಮಾಡಬೇಕು. ನೀವು ಬೇಕಂದರೆ ಇಲ್ಲಿ ರೋಸ್ದು ಬೀಡು ಆ ರೀತಿ ಯೂಸ್ ಮಾಡ್ಕೋಬೋದು, ಸಿಲ್ವರ್ ಯಾವ್ದು ಬೇಕೋ ಅದು ಮಾಡ್ಬೋದು. ಸೊ ಲಾಕ್ ಮಾಡಿದ್ಮೇಲೆ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಈ ರೀತಿ ಸ್ಲ್ಯಾಂಟಿಂಗ್ ಆಗಿ ಅಥವಾ ಒಂದು 4 ಚೈನ್ ಆಗೋಷ್ಟು ಗ್ಯಾಪ್ ಬಿಟ್ಟು ನಿಡಲ್ ಹಾಕಿ ದಾರ ತಂದು ನಿಡಲ್ ಮೇಲೆ 4 ದಾರ ಇರುತ್ತೆ. ಸೊ ಈಗ 2 ದಾರನ ಒಂದು ಸರ್ತಿ ತೆಗಿಬೇಕು, 3 ದಾರ ಉಳಿಯುತ್ತೆ, ಮತ್ತೆ 2 ದಾರ ಒಂದು ಸರ್ತಿ ತೆಗಿಬೇಕು, 2 ದಾರ ಉಳಿಯುತ್ತೆ, ಮತ್ತು 2 ದಾರ ಒಂದು ಸರ್ತಿ ತೆಗಿಬೇಕು. ಒಂದು ತ್ರಿಬಲ್ ಕ್ರೋಶ ಕಂಬ ಮಾಡಬೇಕು. ತ್ರಿಬಲ್ ಕ್ರೋಶ ಕಂಬ ಮಾಡಿದ ಮೇಲೆ 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಕೊಂಡು ನಾವೀಗೇನು ಮಾಡಿರ್ತೀವಲ್ಲ ಕಂಬ, ಆ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಆ 3 ಚೈನ್ನ ಲಾಕ್ ಮಾಡಬೇಕು. ಸೊ ಇಲ್ಲಿ ಒಂದು ಪಿಕಾಟ್ ಫಾರ್ಮ್ ಆಯ್ತು. ಈ ರೀತಿ ಕಾಣಿಸುತ್ತೆ ಪಿಕಾಟ್ಸು. ನೆಕ್ಸ್ಟು ಮತ್ತೆ ನಿಡಲ್ ಮೇಲೆ 2 ಸರ್ತಿ ದಾರ ಸುತ್ತಬೇಕು. ನಾವೇನು 1ನೇ ಸರ್ತಿ ತ್ರಿಬಲ್ ಕ್ರೋಶದ ಪಾಯಿಂಟ್ ಇರುತ್ತಲ್ಲ ಅದೇ ಪಾಯಿಂಟಿಗೆ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ, ಮತ್ತೆ 2 ದಾರ ಒಂದು ಸರ್ತಿ, ಮತ್ತೆ 2 ದಾರ ಒಂದು ಸರ್ತಿ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಮಾಡಿಕೊಂಡು 3 ಚೈನ್ಸ್ ಹಾಕಿ ಈಗ ಸೆಕೆಂಡ್ ಟೈಮ್ ಏನು ಮಾಡಿರ್ತೀವಲ್ಲ ಆ ಕಂಬದ ಹಿಂದೆ, ಸೊ ಯಾವ ತ್ರಿಬಲ್ ಕ್ರೋಶ ಮಾಡಿರ್ತೀವಿ ಆ ಕಂಬದ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಪಿಕಾಟ್ಸ್ ಮಾಡಬೇಕು. ಸೊ ಇಲ್ಲಿ ನಾವು ಒಂದೇ ಪಾಯಿಂಟಿಗೆ ಪಿಕಾಟ್ಸ್ ಮಾಡ್ಕೊಂಡು ಹೋಗ್ತೀವಿ, ಪಕ್ಕದಲ್ಲಿ ಏನಿಲ್ಲ. ಸೊ ನಾವು ಫಸ್ಟ್ ಏನು ಒಂದು ಪಾಯಿಂಟಿಗೆ ತ್ರಿಬಲ್ ಕ್ರೋಶ ಮಾಡ್ತೀವಲ್ಲ ಅದೇ ಪಾಯಿಂಟಿಗೆ ಕಂಟಿನ್ಯೂ ನಾವು ಇಲ್ಲಿ ಪಿಕಾಟ್ಸ್ನ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಅದೇ ಇಲ್ಲಿ ಮೇನ್ ಹೈಲೈಟ್ ಇರೋದು ಡಿಸೈನಲ್ಲಿ. ಯಾವುದೇ ರೀತಿ ಪಕ್ಕದಲ್ಲಿ ಏನೂ ಹಾಕೋ ಆಗಿಲ್ಲ, ಒಂದೇ ಪಾಯಿಂಟಿಗೆ ಸೇಮ್ ನೋಡಿ. ನನಗೆ 4th ಪಿಕಾಟ್ ಕೂಡ ಅದೇ ಪಾಯಿಂಟಿಗೆ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಟೋಟಲ್ಲಾಗಿ 6 ಪಿಕಾಟ್ಸ್ ಮಾಡ್ತೀನಿ ಒಂದು ಡಿಸೈನ್ಗೆ, ಅಥವಾ ಒಂದು ಆರ್ಚ್ ರೀತಿ ಕಾಣಲಿ ಅಂತ ನಾನು 6 ಪಿಕಾಟ್ಸ್ಗಳನ್ನ ಮಾಡ್ತೀನಿ. ಸೊ 6 ಮಾಡಿ 7, 8 ತುಂಬ ದೊಡ್ಡದಾಗುತ್ತೆ. ಸೊ 6 ಇನಫ್, ಅಷ್ಟು ಸಾಕು, ಅದೇ ಒಂದು ಕರೆಕ್ಟ್ ಅನಿಸುತ್ತೆ. ಸೊ ನಾನಿಲ್ಲಿ 6 ಪಿಕಾಟ್ಸ್ ಮಾಡಿದ್ಮೇಲೆ ಈ ರೀತಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ, ಲಾಸ್ಟ್ ಪಿಕಾಟ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಒಂದು ಪಾಯಿಂಟ್ ಒಳಗೆ ಲಾಕ್ ಮಾಡ್ಕೊಳ್ಳಿ. ಮುಂದೆ ಮಾಡ್ಕೋಬೇಡಿ, ಒಂದು ಪಾಯಿಂಟ್ ಒಳಗೆ ಲಾಕ್ ಮಾಡಿ. ಅಂದರೆ ಸೀರೆ ಯಾವುದು ಮುದುಡಿ ಕಾಣಿಸೋದಿಲ್ಲ, ಸುಕ್ಕ ಕಾಣಿಸೋದಿಲ್ಲ, ಡಿಸೈನು ಕೂಡ ಸ್ಟ್ರೇಟಾಗಿ ಕಾಣಿಸುತ್ತೆ. ನೀವು ಮುಂದೆ ಲಾಕ್ ಮಾಡಿದರೆ ಸ್ವಲ್ಪ ಡಿಸೈನು ವೇವಿ ಥರ ಕಾಣಿಸುತ್ತೆ. ಸೊ ಲಾಕ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತೆ ಸೇಮ್ ಒಂದು ಯಾವ್ದು ಬೀಡ್ ಫಸ್ಟ್ ಯೂಸ್ ಮಾಡಿರ್ತೀವಲ್ಲ ಅದೇ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಮಾಡಿ ಅದು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೇಟಾಗಿ ಸೀರೆಗೆ ಕೂಡ ಒಂದು ಸರ್ತಿ ಲಾಕ್ ಮಾಡೋಣ. ಸೊ ಆ ಸೈಡ್ ಈ ಸೈಡು ಡಿಸೈನ್ ಪಕ್ಕದಲ್ಲಿ ಬೀಡ್ಸ್ ಬರುತ್ತೆ. ಸೊ ಕುಚ್ಚಬೇಕಂದ್ರೆ ನೀವು ಇಲ್ಲಿ 4 ಚೈನ್ಸ್ ಹಾಕೋಬೋದು ಲಾಕ್ ಆದಮೇಲೆ. ಸೊ ನೆಕ್ಸ್ಟು ಮತ್ತೆ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ನೆಕ್ಸ್ಟ್ ಮತ್ತೆ ಸ್ಲ್ಯಾಂಟಾಗಿ ಅಥವಾ ಒಂದು 4 ಚೈನ್ ಗ್ಯಾಪ್ ಅಷ್ಟು ನಿಡಲ್ ಹಾಕಿ ದಾರ ತಂದು ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋಣ. 2 ದಾರ ಒಂದು ಸರ್ತಿ, ಮತ್ತೆ 2 ದಾರ ಒಂದು ಸರ್ತಿ, ಮತ್ತೆ 2 ದಾರ ಒಂದು ಸರ್ತಿ ಒಂದು ಕಂಬ ಮಾಡಿ ನೆಕ್ಸ್ಟು 3 ಚೈನ್ಸ್ ಹಾಕಬೇಕು. 3 ಚೈನ್ಸ್ ಹಾಕಿ ಈ ಮಾಡಿದ ಕಂಬದ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಪಿಕಾಟ್ ಮಾಡಬೇಕು. ಮತ್ತೆ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಅದೇ ಸೇಮ್ ಪಾಯಿಂಟಿಗೆ ಫಸ್ಟ್ ಏನು ಒಂದು ಪಿಕಾಟ್ ಅಥವಾ ತ್ರಿಬಲ್ ಕ್ರೋಶ ಕಂಬದ ಪಾಯಿಂಟ್ ಇರುತ್ತಲ್ಲ, ಸೊ ಅಲ್ಲೇ ನಾವು ಕಂಟಿನ್ಯೂನ ಪಿಕಾಟ್ಸ್ ಮಾಡ್ಕೊಂಡು ಹೋಗಬೇಕು. ಸೊ ಆ ಸೈಡ್ ಈ ಸೈಡ್ ಪಕ್ಕದಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ ಅಷ್ಟು ಲುಕ್ ಕಾಣಿಸೋದಿಲ್ಲ ಡಿಸೈನು. ಒಂದೇ ಪಾಯಿಂಟಲ್ಲಿ ಮಾಡಿ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಯಾರಾದರೂ ಕುಚ್ಚಬೇಕು ನಮ್ಗೆ ಈ ಡಿಸೈನ್ಗೆ ಅನ್ನೋರು, ನಾವು ಲಾಕ್ ಮಾಡಿ ಬೀಡ್ ಹಾಕ್ತೀವಲ್ಲ ಆ ಬೀಡ್ ಹಾಕೋ ಬದಲು ನೀವಲ್ಲಿ 4 ಚೈನ್ಸ್ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೋದು. ಸೊ ಅಲ್ಲಿ ಕುಚ್ಚು ಕಟ್ಕೋಬೋದು. ನಾನು ಯಾವುದೇ ರೀತಿ ಕುಚ್ಚು ಕಟ್ಟಿಲ್ಲ, ಇಲ್ಲಿ ವಿತೌಟ್ ಕುಚ್ಚು ತೋರಿಸ್ತಿದ್ದೀನಿ ಈ ಡಿಸೈನ್ನ. ಸೊ ಇಲ್ಲಿ ಪಿಕಾಟ್ಸ್ ಬರ್ತದೆ, ಫುಲ್ ಡಿಸೈನು ಬರೀ ಪಿಕಾಟ್ಸ್ ಅಷ್ಟೇ. ಸೊ ಇಲ್ಲಿ ಟೋಟಲಾಗಿ 6 ಮಾಡ್ತಿದ್ದೀನಿ ಇಲ್ಲಿ ಕೂಡ, ಈ ಸೆಕೆಂಡ್ ಆರ್ಚಲ್ಲಿ ಕೂಡ. ಸೊ 6 ಪಿಕಾಟ್ಸ್ ಮಾಡ್ತಿದ್ದೀನಿ.
ತ್ರಿಬಲ್ ಕ್ರೋಶ ಕಂಬ ಮಾಡಿಕೊಂಡು, ಬೇಕಂದರೆ ಡಬಲ್ ಕ್ರೋಶ ಕಂಬ ಕೂಡ ಮಾಡ್ಬೋದು. ಬಟ್ ಡಿಸೈನ್ ತುಂಬ ಚಿಕ್ಕದು ಕಾಣಿಸುತ್ತೆ. ತ್ರಿಬಲ್ ಕ್ರೋಶ ಕಂಬ ಅಂದರೆ ಒಂದು ಸ್ವಲ್ಪ ಆರ್ಚು ಪಿಕಾಟ್ಸ್ ಅವೆಲ್ಲ ದೊಡ್ಡದು ಕಾಣಿಸುತ್ತೆ ಡಿಸೈನು. ಸೊ ಅದಕ್ಕೋಸ್ಕರ ನಾನಿಲ್ಲಿ ತ್ರಿಬಲ್ ಕ್ರೋಶ ಕಂಬ ಯೂಸ್ ಮಾಡಿದ್ದೀನಿ. ಡಬಲ್ ಕ್ರೋಶ ಕೂಡ ಮಾಡ್ಬೋದು, ಇನ್ನೂ ಚಿಕ್ಕದು ಬೇಕು ನಮಗೆ ಆರ್ಚ್ ಅನ್ನೋರು ಬೇಕಂದ್ರೆ ಡಬಲ್ ಕ್ರೋಶ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಈ ರೀತಿ ಮಾಡಿದ್ದೀನಿ. ಸೊ ಪಿಕಾಟ್ಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಕಂಟಿನ್ಯೂ. ಇಲ್ಲೂ ಕೂಡ ಆರ್ ಮಾಡಬೇಕು. ಸೊ ಆರ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಎಂಡಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ, ಒಂದು ಲೇಸ್ ಟೈಪು ಎಂಡ್ ಸ್ಯಾರಿಗೆ ಲೇಸ್ ಟೈಪ್ ಡಿಸೈನ್ ಬಂದಿದೆ. ಬೇಕಂದರೆ ನೀವು ಇದನ್ನು ಬ್ಲೌಸಿಗೆ ಕೂಡ ನೀವು ಯೂಸ್ ಮಾಡ್ಬೋದು ಈ ಡಿಸೈನ್ನ. ಸ್ವಲ್ಪ ಚಿಕ್ಕದಾಗಿ ಅಂದರೆ ಅಲ್ಲಿ ಡಬಲ್ ಕ್ರೋಶ ಹಾಕ್ಕೊಳ್ಳಿ, ಅಂದರೆ ಚಿಕ್ಕದು ಕಾಣಿಸುತ್ತೆ. ಸೊ ಬ್ಲೌಸಿಗೆ ಕೂಡ ನೀವು ಹಾಕೋಬೋದು, ತೋಳಿಗೆ ಅಥವಾ ಬ್ಯಾಕ್ ಸೈಡ್ ಡಿಸೈನ್ಗಾಗಿ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ 6 ಪಿಕಾಟ್ಸ್ ಹಾಕಿದ ಮೇಲೆ ಸೆಕೆಂಡ್ ಆರ್ಚಲ್ಲೂ ಕೂಡ ಲಾಸ್ಟಲ್ಲಿ ಸ್ಟ್ರೇಟಾಗಿ ಅಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಒಂದು ಸ್ವಲ್ಪ 1 ಪಾಯಿಂಟಷ್ಟು ಒಳಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಇದೇ ರೀತಿ ಲಾಕ್ ಮಾಡ್ಕೊಳ್ಳಿ, ಯಾವುದೇ ಡಿಸೈನಲ್ಲಿ ಅಥವಾ ಯಾವುದೇ ಆರ್ಚಲ್ಲಿ 1 ಪಾಯಿಂಟ್ ಒಳಗೆ ಲಾಕ್ ಮಾಡಿಕೊಂಡ್ರೆ ಡಿಸೈನು ಒಂಥರ ಸೀರೆ ಎಲ್ಲ ಮುದುಡಿ ಅಥವಾ ವೇವಿ ಟೈಪ್ ಕಾಣೋದಿಲ್ಲ, ನೀಟಾಗಿ ಕೂಡುತ್ತೆ. ಸೊ ಇಲ್ಲಿ ನಾವು ಒಂದೇ ಪಾಯಿಂಟಲ್ಲಿ ಏನು 6 ಪಿಕಾಟ್ಸ್ ಮಾಡ್ತೀವಲ್ಲ ಅದೇ ಈ ಡಿಸೈನಲ್ಲಿ ಹೈಲೈಟ್ ಆಗೋದು. ಸೊ ಡಿಸೈನ್ ಆದಮೇಲೆ ಮತ್ತೆ ದಾರ ಮೇಲೆತ್ತಿ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಅಂದರೆ ಅಷ್ಟು ಲುಕ್ ಕಾಣಿಸೋದಿಲ್ಲ ಡಿಸೈನು, ಯಾಕಂದರೆ ಯಾವುದೇ ರೀತಿ ಬೀಡ್ಸ್ ಇಲ್ಲ ಅಲ್ಲ ಆ ಆರ್ಚಲ್ಲೂ ಕೂಡ. ಸೊ ಅದಕ್ಕೆ ಬೀಡ್ಸ್ನ ಆ್ಯಡ್ ಮಾಡಿ ಅಂದರೆ ಲುಕ್ ಕಾಣಿಸುತ್ತೆ ಡಿಸೈನು. ಸೊ ಪೂರ್ತಿ ಕಂಟಿನ್ಯೂ ಹೀಗೆ ಹಾಕ್ಕೊಂಡು ಹೋಗಬೇಕು. ಬೇಕಂದ್ರೆ ನೀವು ಬೀಡ್ಸ್ ಚೇಂಜ್ ಮಾಡ್ಬೋದು, ಬಟ್ ಬೀಡ್ಸ್ ಆ್ಯಡ್ ಮಾಡಿ ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಿದೆ ಡಿಸೈನು, ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಡಿಸೈನ್ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಫಸ್ಟು ಒಂದು ಬೀಡ್ ಹಾಕಿ ಸ್ಟಾರ್ಟ್ ಮಾಡಿದ್ವಿ. ಸೊ ಎಂಡು ಕೂಡ ಡಿಸೈನ್ ಆದಮೇಲೆ ಒಂದು ಬೀಡ್ ಹಾಕಿ ಎಂಡ್ ಮಾಡಿದ್ದೀನಿ. ಇನ್ನೂ ಬೇರೆ ಡಿಸೈನ್ಸ್ ಬೇಕಂದರೆ ನನ್ನ ಚಾನಲ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.